ಸಾಮೂಹಿಕ ವಿವಾಹಗಳು ಬಡವರ ಬಂಧುಗಳಲ್ಲ, ಅವು ಭಾಗ್ಯವಂತರ ಮದುವೆ. ಕುಡುಕುಂಟಿ. ಸಾಮೂಹಿಕ ವಿವಾಹಗಳು ಬಡವರ ಮದುವೆಗಳಲ್ಲ, ಇವು ಭಾಗ್ಯವಂತರ ಮದುವೆಗಳಾಗಿದ್ದು, ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದರೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವುದಲ್ಲದೆ ಬಡ ಜನತೆಯ ಆರ್ಥಿಕ ಹೊರೆ ತಗ್ಗಿಸಲು ಸಹಕಾರಿಯಾಗಿವೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಈರಪ್ಪ ಕುಡುಕುಂಟಿ ಹೇಳಿದರು. ಅವರು ಕುಕನೂರು ಪಟ್ಟಣದ ಗುದ್ನೆಪ್ಪನ ಮಠದ ಶ್ರೀ ನೀಲಗುಂದ ಗುದ್ನೇಶ್ವರ ಸೇವಾ ಸಮಿತಿಯಿಂದ ಮಾರ್ಚ್ 25 ಬುಧವಾರದಂದು ಆಯೋಜಿಸಿದ ಧಾರ್ಮಿಕ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ನೂತನ ದಂಪತಿಗಳು ಸಾಮರಸ್ಯದಿಂದ ಹಿರಿಯರೊಂದಿಗೆ ಬೆರೆತು ನಡೆಯಬೇಕು ಎಂದು ಕಿವಿಮಾತನ್ನು ಹೇಳಿದರು. ನಂತರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ನೀಲಗುಂದ ಗುದ್ನೇಶ್ವರ ಪ್ರಭುಲಿಂಗ ದೇವರು ಆಶೀರ್ವಚನ ನೀಡಿ ಮಾತನಾಡಿ, ಈ ಭೂಮಿಯಲ್ಲಿ ಜನಿಸಿರುವ ನೀವೆಲ್ಲರೂ ಪುಣ್ಯವಂತರಾಗಿದ್ದು, ಭಗವಂತ ಕೊಟ್ಟ ಈ ಕಾಯವನ್ನ ಪುಣ್ಯ ಕಾರ್ಯಗಳಿಗೆ ಬಳಸಿ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನವ ಜೀವನಕ್ಕೆ ಪಾದಾರ್ಪಣೆ ಮಾಡಿದ ದಂಪತಿಗಳು ಹಿರಿಯರಲ್ಲಿ ಗೌರವ ಮನೋಭಾವನೆ ಬೆಳೆಸಿಕೊಳ್ಳುವ ಮೂಲಕ ಪುರುಷರು ಇಂದಿನಿಂದ ತ್ಯಾಗ ಜೀವನದೊಂದಿಗೆ ದುಶ್ಚಟಕ್ಕೆ ಬಲಿಯಾಗದೆ ಸಮಾಜದಲ್ಲಿ ಮಾದರಿ ಸಂಸಾರ ನಡೆಸಬೇಕು ಎಂದು ಹೇಳಿದರು. ಮಹಾದೇವ ಸ್ವಾಮಿಗಳು ಅನ್ನದಾನೇಶ್ವರ ಮಠ ಮಾತನಾಡಿ, ಇಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸುವುದು ಸಾಮಾನ್ಯ ಕೆಲಸವಲ್ಲ, ಆದರೆ ತಿಂಗಳ ಪರ್ಯಂತರ ಇಲ್ಲಿನ ಗ್ರಾಮಸ್ಥರ ಶ್ರಮದಿಂದ, ದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು. ಗುದ್ನೇಶ್ವರ ಮಠದ ಜಂಗಮರು ಬೇಡುವ ಜಂಗಮರಲ್ಲ, ಇವರು ಕೊಡುವ ಜಂಗಮರಾಗಿದ್ದು, ಪ್ರತಿ ವರ್ಷ 16 ನವ ಜೋಡಿಗಳ ಸಾಮೂಹಿಕ ವಿವಾಹ ನಡೆಸುತ್ತಿರುವುದು ಸಂತೋಷ ಮೂಡಿಸಿದೆ. ಇಲ್ಲಿನ ನೀಲಗುಂದ ಗುದ್ನೆಪ್ಪನ ಮಠದ ಪ್ರಭುಲಿಂಗ ದೇವರು ಇಲ್ಲಿ ನೆಲೆ ನಿಂತು ಧರ್ಮ ಜಾಗೃತಿಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಈ ಗುದ್ನೇಶ್ವರ ಮಠಕ್ಕೆ ಗುದ್ನೇಶ್ವರನಲ್ಲಿ ಸಾಕಷ್ಟು ಶಕ್ತಿ ಅಡಗಿದೆ. ಈ ಜಾಗದಲ್ಲಿ ಕೇಡು ಬಗೆದರೆ ತಮ್ಮ ಕರ್ಮ ತಾವು ಅನುಭವಿಸುವರು ಎಂದು ತಿಳಿಸಿದರು. ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಮಾತನಾಡಿ, ಸಾಮೂಹಿಕ ವಿವಾಹಗಳನ್ನು ಆಯೋಜಿಸುವುದು ಮಠ ಮಾನ್ಯಗಳ ಸಂಸ್ಕೃತಿಯಾಗಿದ್ದು, ಇಂತಹ ಮಠಾಧೀಶರು ಹಾಗೂ ಸಾವಿರಾರು ಜನರ ಅಶುಭ ಆಶೀರ್ವಾದ ಪಡೆದ ನೂತನ ದಂಪತಿಗಳು ಪುಣ್ಯವಂತರಾಗಿದ್ದು, ಪರಸ್ಪರ ಅನ್ಯೋನ್ಯವಾಗಿ ಹಿರಿಯರೊಂದಿಗೆ ಗೌರವದಿಂದ ಜೀವನ ನಡೆಸಬೇಕು ಎಂದು ನೂತನ ವಧುವರರಿಗೆ ಕಿವಿಮಾತು ಹೇಳಿದರು. ಕುದ್ರಿಮೋತಿ ವಿಜಯ ಮಹಂತೇಶ್ವರ ಸ್ವಾಮಿಗಳು, ಯಲಬುರ್ಗಾ ಶ್ರೀಧರ ಮುರಡಿ ಮಠದ ಬಸವಲಿಂಗೇಶ್ವರ ಸ್ವಾಮಿಗಳು, ಮಲ್ಲನಕೆರೆ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಈ ಸಂದರ್ಭದಲ್ಲಿ ಚನ್ನಬಸಯ್ಯ ಧೂಪದ, ಸಿದ್ದಲಿಂಗಯ್ಯ ಹಿರೇಮಠ, ಸುರೇಶ್ ಬಳುಟಗಿ, ಶರಣಯ್ಯ ಹುಣಸಿ ಮರದ, ಸಿದ್ದಲಿಂಗಯ್ಯ ಬಂಡಿ, ಚನ್ನಬಸಯ್ಯ ಪೂಜಾರ್, ಶಿವರಾಜ್ ಗಲಬಿ, ಚನ್ನಬಸಯ್ಯ ಎನಮದಾರ್, ಮಲ್ಲಯ್ಯ ಹಲಸಿನ ಮರದ, ಗುರಯ್ಯ ಯರಿಹಂಚಹನಾಳ್ ಸೇರಿದಂತೆ ಗ್ರಾಮದ ಗುರು ಹಿರಿಯರು, ಯುವಕರು, ಮಹಿಳೆಯರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಕೇವಲ ಮದುವೆಯ ಕಡೆಯವರು ಮಾತ್ರ ಮತ್ತು ನಮ್ಮ ಸಂಬಂಧಿಕರು, ಸ್ನೇಹಿತರು ಮಾತ್ರ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆದ್ರೆ ನೀವು 16 ವಧುಗಳು ಮತ್ತು ಅವರೆಲ್ಲರ ಸಂಬಂಧಿಕರು, ಎಲ್ಲ ಗ್ರಾಮದ ಗುರು ಹಿರಿಯರು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗೂ ಸ್ವಾಮಿಗಳು ನಿಮ್ಮನ್ನ ಪುಣ್ಯವಂತರು ಯಾರೂ ಇಲ್ಲ. ಹೀಗಾಗಿ ನೀವು ನವಜೀವನಕ್ಕೆ ಕಾಣಿದಂತ ಜೋಡಿಗಳು, ತಾಯಂದ್ರಲ್ಲಿ ನಾನೊಂದು ಮನವಿಯನ್ನು ಮಾಡ್ತೇನೆ, ನೀವು ಟಿವಿ ಸೀರಿಯಲ್ ಅನ್ನು ನೋಡ್ಬೇಡಿ. ಯಾಕಂತಂದ್ರೆ ಯಾವುದೇ ಟಿವಿ ಸೀರಿಯಲ್ಗಳು ಅತ್ತೆನ ಸೊಸೆ ಹೇಗೆ ಬಗ್ಬಡಿಯೋದನ್ನ ಕಲಿಸ್ತಾರೆ, ಸೊಸೆ ಅತ್ತೆಯನ್ನ ಹೇಗೆ ತನ್ನ ಕಂಟ್ರೋಲ್ ಇದ್ದೋದನ್ನ ಕಲಿಸ್ತಾರೆ, ನಾದಿನಿ ಅತ್ತಿಗೆ ಜೊತೆ ಜಗಳವನ್ನು ಹಾಕ್ತಕ್ಕಂತ, ಗಂಡ ಹೆಂಡರ ಜೊತೆ ಸಂಸಾರದಲ್ಲಿ ಬೆರುಕು ಮುಡಿಸುವಂತಹ ಸ್ಟೋರಿಗಳೇ ನೀವೆಲ್ಲ ನೋಡ್ತಾ ಇದ್ದೀರಿ. ಹೀಗಾಗಿ ಇಲ್ಲಿ ಬಂದಿರ್ತಕ್ಕಂಥ ತಾವರು ಸೀರಿಯಲ್ ನೋಡೋಣ ಅಂತ ಕಾಣಿಸುತ್ತೆ. ಹೀಗಾಗಿ ದಯವಿಟ್ಟು ಯಾರು ಆ ಸೀರಿಯಲ್ಗಳ ಟಿವಿ ಮಾಧ್ಯಮದ ಆದ್ರ ಇವತ್ತು ಅದನ್ನ ಮದುವೆ ಮಾಡೋದಂತಂದ್ರೆ ಇವತ್ತು ಮನೆಯಲ್ಲಿ ಇವತ್ತು ಬರೀ ನಮ್ಮ ಬಂಧು ಬಳಗ ಮತ್ತು ನಮ್ಮ ಸಂಬಂಧಿಕರು ಮಾತ್ರ ಇರ್ತಾರ. ಆದ್ರ ಸ್ವಾಮೀಜಿಯವರು ಮಾಡ್ತಕ್ಕಂಥ ಸಾಮೂಹಿಕ ಮದುವೆಯಲ್ಲಿ ಇವತ್ತು ಪೂಜ್ಯ ಪಂಚ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಮದುವೆ ಇರುತ್ತಲ್ಲ, ನಿಮ್ಮ ಜೀವನ ಪಾವನ ಆಗುತ್ತ. ಯಾಕಂತಂದ್ರ ಎಲ್ಲರೂ ಇವತ್ತು ಸ್ವಾಮೀಜಿಗಳು ಇವತ್ತು ಆಶೀರ್ವಚನ ಆಗುತ್ತ. ಹಂಗಾಗಿ ಆ ನಂತರ ಮದುವೆ ಮಾಡೋದು ಇವತ್ತು ಸಾಮಾನ್ಯ ವಿಷಯ ಇಲ್ಲ. ಒಂದು ಮದುವೆ ಮಾಡಕ್ಕೆ 16 ಲಕ್ಷ ಖರ್ಚು ಮಾಡ್ತಾನೆ. ಆದ್ರೆ ಇವತ್ತು ಇದನ್ನ ಸ್ವಾಮೀಜಿಯವರು ಮಾಡಕತ್ತಾರ. ಆದ್ರೆ ನಮ್ಮಂತ ರಾಜಕಾರಣಿಗಳು ಸಾವಿರಾರು ಕೋಟಿ ದುಡ್ಡು ಗಳಿಸಿರ್ತಾರ. ಆದ್ರ ಒಂದು ಮದುವೆ ಮಾಡೋ ಶಕ್ತಿನೂ ಅವ್ರು ತೆಕ್ಕಿಲ್ಲ, ದೇವ್ರು ಕೊಟ್ಟಿಲ್ಲ ಅವ್ರಿಗೆ. ಆದ್ರೆ ದುಡ್ಡು ಇಟ್ಕೊಳ್ಳೋದು ಮಾತ್ರ ಕೊಟ್ಟಾನ. ಹಿಂಗಾಗಿ ಆ ಸ್ವಾಮೀಜಿಗಳು ಇವತ್ತ ಅವ್ರಿಗೆ ಆಶೀರ್ವಾದ ಮಾಡಲಿ. ಯಾಕಂದ್ರೆ ಸಾವಿರಾರು ಕೋಟಿ, ಇನ್ನೊಂದು 1000 ಕೋಟಿ ಆಗಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಲಿ. ಆದ್ರ ಇವತ್ತ ನೂತನ ವಧುವರರು ಇವತ್ತು ಒಂದು ಬಂಡಿ 2 ಗಾಲಿ ಇದ್ದಾಗ ನಾವು ಇವತ್ತೇನು 2 ಗಾಲಿ ಸರಿಯಾಗಿ ಹೋದ್ರ
ಅದು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಳ್ಳೇದಾಗತ್ತ. ಯಾಕಂತಂದ್ರೆ ಒಂದು ಕಾಲ ಏನ್ರ ಅಂತಂದ್ರ ಇವತ್ತು ಅದು ಸಂಸಾರ ನಡೆಯಲ್ಲ. ನೀವು ಅತ್ತೆ ಮಾವ ಮತ್ತು ತಂದೆ ತಾಯಿ ಇವತ್ತು ಅಣ್ಣ ತಮ್ಮಗಳು ಎಲ್ಲರನ್ನ ಇವತ್ತ ಜೋಪಾನ ಮಾಡ್ಕೊಂಡು ಹೋಗ್ಬೇಕು. ಮದುವೆಯಾಗಿ 3 ತಿಂಗಳದಾಗ ಮನಿ ಬೇರೆ ಅಂತ ಆಗ್ಬಿಡುದು. ಯಾಕಂತಂದ್ರೆ ಮುಂದೆ ನಿಮ್ಮ ಮಕ್ಕಳ ಒಳ್ಳೆ ವಿದ್ಯಾವಂತರಾಗಿ ಮಾಡಿ ಇವತ್ತು ಆರ್ಥಿಕವಾಗಿ ನೀವು ಸದೃಢರಾಗಬೇಕಂತ ಹೇಳ್ತಾ ನೂತನ ವಧುವರಿಗೆ ಒಳ್ಳೆಯದನ್ನು ಆಗಲಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಂಗಮರು ಹೆಂಗಂದ್ರ ಈ ನಾಡಿರುವಂತ ಬಹುಸಂಖ್ಯಾತ ಜಂಗಮರು ಬೇಡುವ ಜಂಗಮರ ಆದ್ರೆ ಗುದ್ನೇಶ್ವರ ಮಠದ ಜಂಗಮರು ಅಂದ್ರೆ ಕೊಡುವ ಜಂಗಮರ ಅಂದ್ರೆ ಅದು ಗುದ್ನೇಶ್ವರ ಮಠದ ಜಂಗಮರು. ಸದಾಕಾಲ ಈ ಗುದ್ನಪ್ಪ ಮಠದ ಜಂಗಮರು ಪ್ರತಿ ವರ್ಷ ಮದುವೆ ಮಾಡ್ತಾರ. ಯಾರು ಕೊಟ್ಟಾರ ಕಂಬಳಿ ಕೊಟ್ಟು ನಾವು ಕುಡುಗೊಟ್ಟು ಕೊಟ್ಟನ, ಯಾರು ಕೊಟ್ಟಾರ ಯಾರು ಬಿಟ್ಟ ಗೊತ್ತಿಲ್ಲ. ಆದ್ರೆ ಎಲ್ಲರನ್ನ ಹಬ್ಬಿಕೊಂಡು ಎಲ್ಲರೂ ನಮ್ಮವ್ರು ಅಂತ ಹೊಂಟಾರಲ್ಲ ಗುದ್ನೇಶ್ವರ ಮಠದ ಜಂಗಮರು. ಆದ್ರೆ ಮನಸ್ಸಿಗೆ ನೋವುದೇನಂದ್ರ ನಮ್ಮವ್ ತಂದ್ಕೊಡುದು ನಮ್ಮ ಕಲ್ಲಾಕ ಗೊತ್ತಾವ ಅನ್ನೋದಕ್ಕೆ ನಮಗೆ ದುಃಖ ಆಗೈತೆ ಅಷ್ಟೇ, ಮತ್ತೆ ಎಲ್ಲರಿಗೂ ದುಃಖ ಆಗಿಲ್ಲ ನಮಗ. ಒಬ್ಬಾಕಿ ಇದೊಂದ್ ಹೇಳಿ ಮುಗಿಸ್ನ, ಹೊಸದಾಗಿ ಮದುವೆ ಆದಾಕಿ ಅಲ್ಲ ನಮ್ ಕುಡುಗುಂಡಿರಪ್ಪ ಹೆಂಡತಿ ಕರ್ಕೊಂಡು ಬಂಗಾರ ಮಾಡ್ಸಕ್ ಹೋಗಿದ್ದಂತೆ. ಬಂಗಾರದ ಬೆಳೆ ಇನ್ನೊಂದ್ ಯಾವ್ದು ಕೆಬ್ಬಳದ ಬೆಳೆ ಮಾಡ್ಸಕ್ ಹೋಗಿದ್ದಂತೆ. ಮಾಡ್ಸುವಂತ ಸಮಯದೊಳಗ ಬಂಗಾರದ ಬಳಿ ಮಾಡ್ಸ್ಬೇಕಾದ್ರೂ ಸುತ್ತಿಗೆ ಬೇಕು, ಕಬ್ಬಣದ ಬಳಿ ಮಾಡ್ಸ್ಬೇಕಾದ್ರೆ ಕಬ್ಬಣ ಸುತ್ತಿಗೆ ಬೇಕಲ್ಲ. ಅವಾಗ ಬಂಗಾರದ ಬಳಿ ಮಾಡುವ ಹೊತ್ನ್ಯಾಗ ಕಬ್ಬಣ ಸುತ್ತಿಗೆ ತಗೊಂಡು ಬಂಗಾರದ ಬಳಿ ಕಟ್ಟಿದ್ರೆ ಅದು ಸೋಡು ಮಾಡ್ತಿಲ್ಲ. ಬಂಗಾರದ ಬಳಿ ಸುಮ್ಮನೆ ಇರ್ತಂತೆ ಅದು. ಅದ ಕಬ್ಬಣದ ಬೆಳೆ ಮಾಡುವ ಹೊತ್ನ್ಯಾಗ ಆ ಕಬ್ಬಣ ಸುತ್ತಿಗೆ ಬಳೆ ಹೊತ್ನ್ಯಾಗ ಸೋಡು ಮಾಡಕ್ ಶುರು ಮಾಡಿದ್ದೆ. ಅವಾಗ ಕುರುಟಿರೋಕ್ ಏನಂತ ಅಲ್ವಾ, ನೀನು ಬಂಗಾರದ ಬೆಳೆ ಮಾಡೋ ಹೊತ್ನ್ಯಾಗ ಸುವರ್ಣ ಮಾಡಲಿಲ್ಲ ಸುತ್ತಿಗೆ, ಈಗ ಯಾಕೆ ಸುವರ್ಣ ಮಾಡಕೈತೆ ಅಂದಾಗ, ಇಲ್ರಿ ಸರ ಜಾತಿ ವೈರಿ ಸಾವಿ ವೈರಿ, ಅದಕ್ಕೆ ಕಬ್ಬಣಕ್ ವೈರಿ ಅದಕ್ಕೆ ಸುವರ್ಣ ಮಾಡಕೈತಿ ನೋಡ್ರಿ ಅನ್ನೋ ಮಾತನ್ನ ಹೇಳ. ಹಾಗಾಗಿ ನಮ್ಮವರ ವೈರಿ ಆದಾಗ ಅದು ಸುವರ್ಣ ಬಾಳ ಆಕೈತಿ. ಆದ್ರ ಇವತ್ತು ನೀಲಗುಂದದ ಪ್ರಭುಲಿಂಗ ಮಹಾಸ್ವಾಮಿ ಗಟ್ಟಿಯಾಗಿ ನಿಂತಾರ ಅದಕ್ಕೆ ಗುದ್ನೇಶ್ವರ ಮಠ ಉಳ್ಕೊಂಡೈತೆ ಅನ್ನೋದನ್ನ ನಾವ್ ಯಾರು ಮಳಿಗಳಿಗೆ ಸಾಧ್ಯ ಇಲ್ಲ. ಬಹುಶಃ ಗುದ್ನಪ್ಪ ಅದನಂದ್ರ ಅದು ಪ್ರಭುಲಿಂಗ ದೇವರೊಳಗೆ ಅರ್ಥ ಮಾಡ್ಕೊಳ್ಬೇಕು. ಆ ಪ್ರಭುಲಿಂಗ ದೇವರಿಗೆ ನಾವು ಶಕ್ತಿಯಾಗಿ ನಿಲ್ಲೋಣ, ಅವರ ಕಷ್ಟ ಸುಖಕ್ಕೆ ಸತ್ಯ ನೋಡೋಣ. ಬರೇ ಯಾವ ರೊಟ್ಟಿ ಕೊಟ್ಟವ್ರು ದೊಡ್ಡವಾಗುದಿಲ್ಲ, ಯಾವ ರೊಟ್ಟಿ ಕೊಟ್ಟರು ಬಿಡ್ರಿ ನೀವು ಮತ್ತೆ ಹೊರಗೆ ಬಂದ್ ನಿಂತಾಗ ಅದು ನೆರಳಾಗಿ ನಿಲ್ಲುವಂತ ಕೆಲಸವನ್ನು ಅಂತ ಕೆಲಸಕ್ಕೆ ಪೂಜ್ಯರು ನಮ್ ಕಂಬಳಿ ಏನಿರಪ್ಪ ಅಂದ್ರೆ ಕಂಬಳಿ ಕೂಡ ಅಪ್ಪರ ಗುದ್ನಪ್ಪ ಮಾಡಿದ ಜಂಗಮರು ಅವ್ರು ಎಲ್ಲಿ ಹೆಂಗಾರ ಕೈಲೇ ತೋರ್ಲಿ ಕಾಲೇ ತೋರ್ಲಿ ನಾ ನಿಂತು ಮಾಡ್ತಾನ ಮಾತನ್ನ ಕಂಬಳಿ ಕಾಕಪ್ಪ ಹೇಳಿದ ಅನ್ನೋದನ್ನ ಈ ಸಂದರ್ಭ ಸ್ಮರಿಸಬೇಕು. ಜೊತೆಗೆ ನಮ್ ಕುಡುವಂಟಿರಪ್ಪ ಅಲ್ಲಿ ನಮ್ಮ ಊರಿನ ವೇದಮೂರ್ತಿ ಸಿದ್ಧಲಿಂಗಯ್ಯ ಅಜ್ಜ ಈ ಊರಾಗ ಏನ್ ಮಾಡಿರೋದು ಬಂದಿರ್ತಾನ. ಆಮೇಲೆ ಮಾಧ್ಯಮ ಸ್ನೇಹಿತರು ಕೂಡ ಯಾವಾಗ್ಲೂ ಕೂಡ ಗುದ್ನಪ್ಪ ಮಾಡೋದ ಬಗ್ಗೆ ಏನಾದ್ರೂ ಇತ್ತಂದ್ರೆ ಮೊದಲು ಗೊತ್ತಾಗೋದು ಅವ್ರಿಗೆ ಗೊತ್ತಾಗೈತೆ. ಹಾಗಾಗಿ ಮಾಧ್ಯಮದವರು ಕೂಡ ಬಹಳ ಕ್ರಿಯಾಶೀಲ ಕೆಲಸವನ್ನ ಮಾಡ್ಲಿಕ್ಕೆ ಒಂದ್ ತಿಳ್ಕೊಳ್ರಿ, ಊರ ಚಂದ ಇರ್ಬೇಕಂದ್ರೆ ಗುರುಗಳು ಇರ್ಬೇಕು. ಮತ್ತ ಭಕ್ತರ ಸಹಯೋಗದಿಂದ ಇದು ವಿಶೇಷವಾಗಿ ಅಭೂತಪೂರ್ವವಾಗಿ 2ನೇ ಜಾತ್ರೆಯ ರೂಪದೊಳಗ ಇದು ನಡೀತಾ ಇರೋದನ್ನ ನೋಡಿದ್ರೆ ಬಹಳ ಸಂತೋಷ ಅನಿಸ್ತತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾ ಇಷ್ಟಪಡ್ತೀನಿ. ನಿಜವಾಗಿ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಅಂತಂದ್ರೆ ಎಲ್ಲರೂ ಹುಮ್ಮಸ್ಸಿನಿಂದ ಈ ಊರೊಳಗ ಪ್ರತಿಯೊಬ್ಬರು ಸಹಿತ ಸೇವಾ ಕಂಕಣವನ್ನು ಕಟ್ಟಿಕೊಂಡು ತಮ್ಮ ಜೀವನವನ್ನ ಕೆಲವೊಂದು ಕ್ಷಣಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮುಡುಪಾಗಿಟ್ಟು ಇದನ್ನು ಯಶಸ್ವಿಗೊಳಿಸಿದ್ದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರೆಲ್ಲರಿಗೂ ಸಹಿತ ಆ ಗುದ್ನೇಶ್ವರನ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕರುಣಿಸಲಿ ಹಾಗೆ ಅಂತ ತಿಳ್ಕೊಂಡು ಅವನಲ್ಲಿ ಪ್ರಾರ್ಥಿಸ್ತಾ, ಮತ್ತು ಈಗ ಸದ್ಯ ಏನು ನವ ವಧುವರರು ಏನಿದಿರಲ್ಲ ನೀವೆಲ್ಲ ಒಳ್ಳೆ ರೀತಿಯಾಗಿ ನಡಿಬೇಕು. ಒಂದು ನಿಜವಾಗಿ ಅಂತಂದ್ರೆ ಯಾರು ವಧುವರರು ಜೀವನ ತುಂಬಾ ಸುಖಮಯವಾಗಿ ಬಾಳಬೇಕಂತ ನೀವು ಬದುಕಬೇಕು ಅಂತ ಆಸೆ ಪಡ್ತೀರಿ, ನೀವು ದುರಾಚಾರದಿಂದ ದುರ್ಮಾರ್ಗದಿಂದ ದುರ್ವ್ಯಸನದಿಂದ ಮುಕ್ತರಾಗಿದ್ದಾಗ ಮಾತ್ರ ಬದುಕ್ತೀರಿ, ಹೊರತು ಇಲ್ಲ ಅಂದ್ರೆ ಬದುಕುವುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವೇನು ರಿಸ್ಪೆಕ್ಟ್ ಆಡಿದ್ರಿ, ಓಸಿ ಆಡಿದ್ರಿ, ಲಪುಟತನ ಮಾಡಿದ್ರಿ, ಲುಚಾಗಿರಿ ಮಾಡಿದ್ರಿಪ್ಪ ಅಂತಂದ್ರೆ ನೀವೆಲ್ಲರೂ ಒಂಥರ ಚಂಬು ತಗೊಂಡು ನೀವು ಹೊರಗೆ ಹೋಗ್ಬೇಕಾಗ್ತದೆ. ಬಹಳ ಹುಷಾರಿರ್ಬೇಕು. ಇನ್ನು ಬರುವಂತ ದಿನಮಾನಗಳು ಬಹಳ ಕಷ್ಟದ ದಿನಮಾನಗಳಿದಾವೆ. ನೀವು ಸರಿಯಾದ ದಾರಿ ಹಿಡಿದವರು ಊರು ಮುಟ್ಲಾರದಂತ ಪರಿಸ್ಥಿತಿ ಒಳಗ ದಾರಿ ಬಿಟ್ರೆ ಮಾತ್ರ ಊರು ಮುಟ್ಟೋದಿಲ್ಲ, ಯಾವ್ದು ಮುಟ್ಟೋದಿಲ್ಲ, ಅಡವಿ ಸಹಿತ ಸಿಗೋದಿಲ್ಲ ನಿಮ್ಗೆ. ಅಂತ ಪರಿಸ್ಥಿತಿ ದಂಪತಿಗೆ ಕಾಣಿಸ್ತಕ್ಕಂಥ ಎಲ್ಲ ವಧುವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಮತ್ತು ಸ್ವಾಗತ ಕೋರಿದ್ರ ಜೊತೆಗೆ ಇವತ್ತು ಸತತವಾಗಿ ಪ್ರತಿ ವರ್ಷದಂತೆ ಗುಡ್ನ ಮಠದಲ್ಲಿ ಉಚಿತವಾಗಿ ಸಾಮೂಹಿಕ ಪರಮ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ತಾವೇನು ಮಾಡಿಕೊಡ್ತಾ ಇದ್ದೀರಿ ನಿಜವಾಗ್ಲೂ ಬಹಳ ಖುಷಿ ತರ್ತಕ್ಕಂಥ ವಿಷಯ. ಇವತ್ತೇನಂತಂದ್ರ ನಾವು ಅದೇ ಮದುವೆಯನ್ನ ಮನೆ ಮುಂದೆ ನಾವು ಮಾಡ್ಬೇಕಂತಂದ್ರೆ ಸುಮಾರು ಒಂದು 10 ಲಕ್ಷ ಖರ್ಚು ಬರುತ್ತೆ. ಆದ್ರೆ
ಪೂಜ್ಯರು ಬಡವರಿಗೆ ಯಾವುದೇ ತರನಾಗಿ ಹೊರೆ ಆಗಬಾರ್ದು, ಅವ್ರ ಮೇಲೆ ಭಾರ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪೂಜ್ಯರು ಪ್ರತಿ ವರ್ಷ ಸುಮಾರು 25, 30, 50, 15 ಎಷ್ಟಾಕೋ ಅಷ್ಟು ಮದುವೆಯನ್ನು ಮಾಡ್ತಕ್ಕಂತ ಪೂಜ್ಯರ ಒಂದು ಕಾಳಜಿ ಮತ್ತು ಗುದ್ನೆ ಮಠದ ಎಲ್ಲ ಹಿರಿಯರ ಕಾಳಜಿಯನ್ನು ನೋಡಿದಂತಂದ್ರ ಬಹಳ ಖುಷಿ ಆಗುತ್ತೆ. ಅದಕ್ಕ ಪ್ರತಿ ಗ್ರಾಮದಲ್ಲಿ ಕೂಡ ಪೂಜ್ಯರ ಒಂದು ನೇತೃತ್ವದಲ್ಲಿ ಪ್ರತಿ 2-3 ಹಳ್ಳಿಯಲ್ಲಿ ಕೂಡ ಒಂದು ಇಂಥ ಸಾಮೂಹಿಕ ಮದುವೆಯನ್ನ ಮಾಡಿದ್ನಂತಂದ್ರ ಮುಂದಿನ ಏನು ಮದುವೆ ಮಾಡಿರ್ತಕ್ಕಂಥ ದಂಪತಿಗಳಿಗೆ ನಾವೆಲ್ಲರೂ ಸೇರಿ ಭಾರವನ್ನ ಕಡಿಮೆ ಮಾಡ್ತು ಅನ್ನೋ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಹಚ್ಕೊಂಡಾಗ ಮಾತ್ರ ಇಂಥ ಮದುವೆ ಮುಂಜೆಗಳು ನಡೆಯಕ್ಕೆ ಸಾಧ್ಯ ಐತಿ. ಅದಕ್ಕ ಇವತ್ತು ಬರೇ ಮದುವೆ ಮಾಡಿದ್ರೆ ಸಾಲದು, ಮದುವೆ ಆದಂತ ನವ ದಂಪತಿಗಳು ಕೂಡ ತಾವು ಈ ದೇಶದಲ್ಲಿ ಈಗಾಗಲೇ ಬಹಳ ಭಾರವಾಗಿದೆ. ದಯವಿಟ್ಟು ನಾವೇನು ದಾಂಪತ್ಯ ಜೀವನ ಕಾಲಿಟ್ಟಿದ್ದೀರಿ, ಇವರು ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ತಾವೇನು ಮದುವೆಗಿರಿ, ನಿಜವಾಗ್ಲೂ ನಿಮ್ಮ ಬಹಳ ಬಂಗಾರ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಯಾಕಂತಂದ್ರ ಪೂಜ್ಯರ ಒಂದು ಆಶೀರ್ವಾದ ಸಿಗೋದು ಬಹಳ ಅಪರೂಪ. ಅದಕ್ಕೆ ಇವತ್ತು ತಾವು ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ತಾವೇನು ನವ ದಾಂಪತ್ಯ ಜೀವನ ಕಾಲಿಟ್ಟಿದ್ರಿ, ಬಹಳ ಸಂತೋಷದ ವಿಷಯ. ನಾನು ಒಂದು ಮಾತನ್ನು ಹೇಳಕ್ ಬಯಸ್ತೀನಿ, ಇವತ್ತು ಯಾರೇ ಇರ್ಲಿ ತಾವೇನು ಗಂಡನ ಮನೆಗೆ ಹೆಣ್ಮಗಳು ಹೋಗ್ತಾಳ ಅವರೇ ನಮ್ಮ ತಂದೆ ತಾಯಿನೋ ಅನ್ನೋ ಭಾವನೆ ಇಟ್ಟಿದ್ದಾರೆ ಅತ್ತಿ ಮಾವ. ಇವತ್ತು ಅಳಿಯ ಆದವರು ಅತ್ತಿ ಮಾವನು ಕೂಡ ಅವರು ನಮ್ಮ ತಂದೆ ತಾಯಿನೋ ಒಂದು ಭಾವನೆಯನ್ನು ಇಟ್ಟಿದ್ದಾರೆ. ತಾವೆಲ್ಲರೂ ಬಹಳ ಅನ್ಯೋನ್ಯವಾಗಿ ಜೀವನ ನಡೆಸಿದಾಗ ಮಾತ್ರ ಸಾಧ್ಯತೆ ಐತೆ. ಅದಕ್ಕೆ ಇವತ್ತು ನಾವು ಈಗಾಗಲೇ ನೋಡ್ತೀವಿ ಬಹಳ ದಾಂಪತ್ಯದಲ್ಲಿ ಬಿರುಕು ಜಾಸ್ತಿ ಬರಕತ್ತೈತೆ. ಯಾಕೆ ಬಿರುಕು ಜಾಸ್ತಿ